ನಿಮಗಿದು ಗೊತ್ತೇ, ದೂರದರ್ಶನದಲ್ಲಿ ಯುದ್ಧದ್ದೇ ಸುದ್ದಿ. ಈ ಕುರಿತು ಮಾತೊಂದು ಹೇಳುವುದಾದರೆ, ಇವು ಎಂಥ ಯುದ್ಧಗಳು ಸ್ವಾಮಿ. ನಾಯಕರೆನಿಸಿಕೊಂಡವರು ಅಡಗುತಾಣಗಳಲ್ಲಿ ಬಚ್ಚಿಟ್ಟುಕೊಂಡು ಸೈನಿಕರನ್ನು ಮುಂದೆ ಮಾಡಿ ಜನಸಾಮಾನ್ಯರ ವಸತಿ ಪ್ರದೇಶಗಳ ಮೇಲೆ ಹಗಲು ರಾತ್ರಿ ಎನ್ನದೆ ವಿಮಾನಗಳ ಮೂಲಕ ಬಾಂಬ್ಗಳನ್ನು ಹಾಕುತ್ತಾ, ಮಿಸೈಲ್ಗಳನ್ನು ಹಾರಿಸುತ್ತಾ, ಡ್ರೋನ್ಗಳನ್ನು ನಿರ್ದೇಶಿಸುತ್ತಾ ದಾಳಿ ಮಾಡುವುದು ಎಂಥ ಯುದ್ಧ ಸ್ವಾಮಿ. ಕಾಲ ಒಂದಿತ್ತು, ನಾಯಕರೆನಿಸಿಕೊಂಡವರು ಸೈನಿಕರಿಗಿಂತ ತಾವೇ ಮುಂದಾಗಿ ಎದೆಗೆ ಎದೆ ಒಡ್ಡಿ ಖಡ್ಗ, ಬಿಲ್ಲು, ಬಾಣ, ಗದೆಗಳನ್ನು ಹಿಡಿದು ನೀನು ನಾನು ಎಂಬುವಂತೆ ಹೋರಾಡ್ತಾ ಇದ್ರು. ಯುದ್ಧಕ್ಕಾಗಿ ಒಂದು ನಿರ್ದಿಷ್ಟವಾದಂಥ ಜಾಗವನ್ನು ಗುರುತಿಸಿ ಸೂರ್ಯೋದಯದ ನಂತರ ಶಂಖವನ್ನು ಊದಿ ಪಂಥಾಹ್ವಾನವನ್ನು ನೀಡುತ್ತಾ ಯುದ್ಧವನ್ನು ಮಾಡ್ತಾ ಇದ್ರು. ಸೂರ್ಯಾಸ್ತದ ನಂತರ ಯುದ್ಧ ಮಾಡುವಂತಿರಲಿಲ್ಲ. ಯುದ್ಧದಲ್ಲಿ ಜನಸಾಮಾನ್ಯರನ್ನು ಭಾಗಿಯನ್ನಾಗಿ ಮಾಡ್ತಾನೇ ಇರಲಿಲ್ಲ. ಆದರೆ ಈಗ ಜನಸಾಮಾನ್ಯರೇ ಬಲಿಯಾಗ್ತಾ ಇದ್ದಾರೆ. ನಾಯಕರೆನಿಸಿಕೊಂಡವರು ಅಡಗುತಾಣಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಸೈನಿಕರು ಯುದ್ಧದಲ್ಲಿ ಮುಂದೆ ಹೋಗಿ ತಮ್ಮ ಪ್ರಾಣವನ್ನು ಅರ್ಪಿಸ್ತಾ ಇದ್ದಾರೆ. ಈ ಥರದ ಯುದ್ಧದ ನೀತಿಯನ್ನು ತಾವು ಒಪ್ತೀರಾ? ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.